ಜಾತಿ ಗಣತಿಯ ಗೊಂದಲದ ಮಧ್ಯೆ ನೋಡಿ ಶಿಕ್ಷಕಿಯ 100% ಸಾಧನೆ 7 ದಿನದಲ್ಲಿ %100ರಷ್ಟು ಸಮೀಕ್ಷಾ ಕಾರ್ಯವನ್ನು ತನಗೇನು ಟಾಸ್ಕ್ ಕೊಟ್ಟಿದೆ ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ ಶಿಕ್ಷಕಿ. ಜಾತಿ ಗಣತಿ ಗೊಂದಲದ ಮಧ್ಯೆ ಶಿಕ್ಷಕಿಯ 100% ಸಾಧನೆ 7 ದಿನದಲ್ಲಿ %100ರಷ್ಟು ಸಮೀಕ್ಷಾ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ ಶಿಕ್ಷಕಿ. ರಾಮನಗರದಲ್ಲಿ ಶಿಕ್ಷಕಿಯ ಕಾರ್ಯವೈಖರಿಗೆ ಜಿಲ್ಲಾಧಿಕಾರಿ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಪ್ರಶಂಸನಾ ಪತ್ರವನ್ನು ಕೂಡ ನೀಡಿದ್ದಾರೆ. ವೈಯಕ್ತಿಕವಾಗಿ ₹1000 ಬಹುಮಾನವನ್ನು ಕೂಡ ನೀಡಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಅಂಬಾಡಹಳ್ಳಿ ಸರ್ಕಾರಿ ಶಾಲೆಯ ಶಾಂತಮ್ಮ ಅವ್ರಿಗೇನು ಕೊಟ್ಟಿದ್ರು ಟಾಸ್ಕ್ ಅಥವಾ ಸರ್ವೆ ಕಾರ್ಯ ಕಂಪ್ಲೀಟ್ ಆಗಿ ಮಾಡಿದ್ದಾರೆ. ಇಷ್ಟು ಮನೆ ಮಾಡಬೇಕು ಸರ್ವೆ ಅಂತ ಹೇಳಿದ್ರಲ್ಲ, ಅದನ್ನ ಕಂಪ್ಲೀಟ್ ಮಾಡಿದ್ದಾರೆ. 3 ಗ್ರಾಮಗಳ 86 ಮನೆಗಳ ಟಾರ್ಗೆಟ್ ಅನ್ನ ನೀಡಲಾಗಿತ್ತು. ಸೊ ಸರ್ವರ್ ಸಮಸ್ಯೆ ಮತ್ತು ಆಪ್ ಸಮಸ್ಯೆಯ ನಡುವೆ 7 ದಿನಗಳಲ್ಲಿ ಸಮೀಕ್ಷೆಯನ್ನ ಅವರು ಪೂರ್ಣಗೊಳಿಸಿದ್ದಾರೆ. ಸಮೀಕ್ಷೆಯನ್ನು ಮುಗಿಸಿ ರಾಮನಗರದ ಡಿಸಿಗೆ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ ಶಿಕ್ಷಕಿ ಶಾಂತಮ್ಮ ಅವರು. ವರದಿಯನ್ನು ಸ್ವೀಕರಿಸಿ ಶಿಕ್ಷಕಿಗೆ ಅಭಿನಂದನೆಯನ್ನು ಕೂಡ ತಿಳಿಸಿದ್ದಾರೆ ಡಿಸಿ ಯಶವಂತ ವಿ ಗುರುಕರ್. 3 ಗ್ರಾಮಗಳ 86 ಮನೆಗಳ ಟಾರ್ಗೆಟ್ ಅನ್ನು ಇವರಿಗೆ ನೀಡಲಾಗಿತ್ತು. ಸೊ ಸರ್ವ ಸಮಸ್ಯೆ ಒಂದು ಕಡೆ ಈಗಾಗಲೇ ಕಾಡ್ತಾ ಇರುವಂಥದ್ದು. ಜೊತೆಗೆ ಶಿಕ್ಷಕರ ಕಂಪ್ಲೇಂಟ್ ಏನು ಅಂತಂದರೆ ಅದರ ಮಾಹಿತಿಯ ಕೊರತೆ ಒಂದು ಸ್ವಲ್ಪ ಅವ್ರಿಗೆ ಇಲ್ಲದೆ ಇರುವಂಥದ್ದು ಒಂದು ಕಡೆ. ಆದರೆ ಸರ್ವ ಸಮಸ್ಯೆಗಳಾಗ್ತಾ ಇದೆ, ಆ್ಯಪ್ ಸಮಸ್ಯೆಗಳಾಗ್ತಾ ಇದೆ. ಇದರ ನಡುವೆ ನೋಡಿ 7 ದಿನಗಳಲ್ಲಿ ಸಮೀಕ್ಷೆಯನ್ನ ಪೂರ್ಣಗೊಳಿಸಿದ್ದಾರೆ. ಸಮೀಕ್ಷೆಯನ್ನು ಮುಗಿಸಿ ರಾಮನಗರದ ಡಿಸಿ ಅವ್ರಿಗೂ ಕೂಡ ಅದರ ವರದಿಯನ್ನ ಕೊಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ನನಗೆ 86 ಮನೆಗಳು ಸಿಕ್ಕಿತ್ತು ಸರ್. ಅದರಲ್ಲಿ ಈಗ ಮಾಮೂಲಿ 7ನೇ ತಾರೀಕು ಒಳಗಡೆ ಮುಗಿಸ್ಬೇಕಂತ ಹೇಳಿದರು. ಅದರಿಂದ ನಾನು 7 ಡೇಸಲ್ಲಿ ಮುಗಿಸಿದ್ದೀನಿ. ಬಟ್ ಮಾರ್ನಿಂಗ್ ಈವ್ನಿಂಗ್ ಎಲ್ಲ ತುಂಬ ಸಫರ್ ಪಟ್ಟು ಮುಗಿಸಿದ್ದು ಸರ್. ಅಂದರೆ ಮಕ್ಕಳು ಬ್ಯಾಂಗ್ಳೂರ್ಲಿದ್ದಾರೆ, ಮಕ್ಕಳ ಜೊತೆ ಇರೋಣ, ಸ್ವಲ್ಪ ಒಂದು 5 ದಿನ ಬೇಗ ಮುಗಿಸೋಣ ಅಂತ ಒಟ್ಟಿಗೆ ಮಾರ್ನಿಂಗಿಂದ ಈವ್ನಿಂಗ್ 9:30ವರೆಗೂ ಮಾಡ್ತಾಯಿದ್ವಿ. ಮಾರ್ನಿಂಗ್ 6:30ಇಂದ ಮಾಡ್ತಾಯಿದ್ವಿ. ಮಧ್ಯಾಹ್ನ ಸರಿಯಾಗಿ ಸರ್ವರ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ಇಂಟೀರಿಯಲ್ ಪ್ಲೇಸ್ ಆಗಿರೋದ್ರಿಂದ ಹಳ್ಳಿಗಳಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಬಂತು. ಮತ್ತು ಫಸ್ಟ್ ಡೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ಮು ಆಯಿತು ಸರ್. ಆಮೇಲೆ ಸ್ವಲ್ಪ ಆಯಿತು, ಕಂಟಿನ್ಯೂ ಮಾಡಿದ್ವಿ. ಮತ್ತು ಮಾರ್ನಿಂಗು ಈವ್ನಿಂಗು ಸ್ವಲ್ಪ ಚೆನ್ನಾಗಿ ಆಗ್ತಾಯಿತ್ತು, ಅದಕ್ಕೆ ಆವಾಗಲೇ ಜಾಸ್ತಿ ಮಾಡಿದ್ವಿ. ನನಗೆ 86 ಮನೆಗಳು ಸಿಕ್ಕಿತ್ತು ಸರ್. ಅದರಲ್ಲಿ ಈಗ ಮಾಮೂಲಿ 7ನೇ ತಾರೀಕು ಒಳಗಡೆ ಮುಗಿಸ್ಬೇಕಂತ ಹೇಳಿದರು. ಅದರಿಂದ ನಾನು 7 ಡೇಸಲ್ಲಿ ಮುಗಿಸಿದ್ದೀನಿ. ಬಟ್ ಮಾರ್ನಿಂಗ್ ಈವ್ನಿಂಗ್ ಎಲ್ಲ ತುಂಬ ಸಫರ್ ಪಟ್ಟು ಮುಗಿಸಿದ್ದು ಸರ್. ಅಂದರೆ ಮಕ್ಕಳು ಬ್ಯಾಂಗ್ಳೂರ್ಲಿದ್ದಾರೆ, ಮಕ್ಕಳ ಜೊತೆ ಇರೋಣ, ಸ್ವಲ್ಪ ಒಂದು 5 ದಿನ ಬೇಗ ಮುಗಿಸೋಣ ಅಂತ ಒಟ್ಟಿಗೆ ಮಾರ್ನಿಂಗಿಂದ ಈವ್ನಿಂಗ್ 9:30ವರೆಗೂ ಮಾಡ್ತೀವಿ. ಕೊಟ್ಟಿರುವಂತಹ ಡೇಟ್ಗಿಂತನೂ ಮುನ್ನವೇ ಕೂಡ ಶಿಕ್ಷಕಿ ಕಂಪ್ಲೀಟ್ ಅನ್ನ ಮಾಡಿದ್ದಾರೆ ಅವರ ಸರ್ವೆ ಕಾರ್ಯವನ್ನು. ಮಕ್ಕಳೆಲ್ಲ ಬೆಂಗಳೂರಿನಲ್ಲಿದ್ದಾರೆ, ಒಂದು ಸ್ವಲ್ಪ ಟಾಸ್ಕ್ ಬೇಗ ಮುಗಿಸಿದ್ರೆ ಒಂದು ಸ್ವಲ್ಪ ಮಕ್ಕಳ ಜೊತೆ ಇರ್ಬೋದು ಅನ್ನೋಂಥ ಕಾರಣಕ್ಕೋಸ್ಕರ ಟಾಸ್ಕು ಕೂಡ ಬೇಗ ಮುಗೀತು. ಪ್ಲಸ್ ನಮಗೂ ಕೂಡ ಸಮಸ್ಯೆಗಳಾಯಿತು ಅನ್ನುವಂತಹ ವಿಚಾರವನ್ನು ಕೂಡ ಈಗಾಗಲೇ ಶಿಕ್ಷಕಿ ಮಾತನಾಡ್ತಾ ಇದ್ದಾರೆ. ಸರ್ವರ್ ಪ್ರಾಬ್ಲಮ್ ಆಯಿತು, ಅದನ್ನು ಫೀಡ್ ಮಾಡುವಂಥದ್ದು ಭಾಳಷ್ಟು ಕಷ್ಟ ಕೂಡ ಆಯಿತು. ಬೆಳಗಿನ ಸಂದರ್ಭದಲ್ಲಿ ಸರ್ವರ್ ಸಮಸ್ಯೆಗಳು ಕೂಡ ನಮಗೂ ಕೂಡ ಉಂಟಾಗ್ತಾ ಇತ್ತು ಅನ್ನುವಂಥ ವಿಚಾರವನ್ನು, ಅಂದರೆ ತನಗೂ ಕೂಡ ಸಮಸ್ಯೆಗಳು ಏನು ಆಗ್ತಾ ಇತ್ತು ಸರ್ವೆ ಸಂದರ್ಭದಲ್ಲಿ ಅನ್ನುವಂತಹ ವಿಚಾರಗಳನ್ನು ಕೂಡ ಅವರು ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪರವಾಗಿಲ್ಲ ಪ್ರವೀಣ್, ಬೇಗನೆ ಮುಗಿಸ್ಬಿಟ್ಟಿದ್ದಾರೆ ಶಿಕ್ಷಕಿ, ಮಕ್ಕಳ ಜೊತೆ ಇರಬೇಕು ಅನ್ನುವಂತಹ ಕಾರಣ. ಜೊತೆಗೆ ಬಹಳಷ್ಟು ಈಗಾಗಲೇ ಸರ್ವರ್ ಸಮಸ್ಯೆಗಳಾಗ್ತಾ ಇದೆ, ಆ್ಯಪ್ನ ಸಮಸ್ಯೆಗಳಾಗ್ತಾ ಇದೆ. ಅದರ ಮಧ್ಯೆ ಟಾಸ್ಕನ್ನು ಹೇಗೆ ಕಂಪ್ಲೀಟ್ ಮಾಡಿದ್ರಂತೆ, ಜೊತೆಗೆ ತನಗೆ ಎದುರಾದಂತಹ ಸಮಸ್ಯೆಗಳು ಏನಿತ್ತು ಅದನ್ನು ಯಾವ ರೀತಿಯಾಗಿ ಅವರು ನಿಭಾಯಿಸಿದ್ರು, ಏನಿದೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್? ಜಾತಿ ಸಮೀಕ್ಷೆಗೆ ಸಾಕಷ್ಟು ತೊಡಕುಗಳು, ಸಮಸ್ಯೆಗಳು ಬರ್ತಾ ಇತ್ತು. ಒಂದ್ ಕಡೆ ಸರ್ವರ್ ಸಮಸ್ಯೆ ಆಗಿರ್ಬೋದು, ಮತ್ತೊಂದ್ ಕಡೆ ಮನೆಗಳಿಗೆ ಹೋದಂತ ಸಂದರ್ಭದಲ್ಲಿ ಏನು ಸಮೀಕ್ಷೆಗೆ ದಾರಿಗೆ ಒಳಪಡುವಂತವ್ರು ಜನರು ಸರಿಯಾದ ಮಾಹಿತಿಯನ್ನ ಕೊಡ್ತಿರ್ಲಿಲ್ಲ. ಇದ್ರ ನಡುವೆ ಕೂಡ 100% ಏನು 7 ದಿನಗಳಲ್ಲಿ 100% ಸಮೀಕ್ಷೆಯನ್ನ ಪೂರ್ಣಗೊಳಿಸಿರುವಂತದ್ದು ಏನು ಚನ್ನಪಟ್ಟಣ ತಾಲೂಕಿನ ಅಂಬಾಡಹಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕಿ ಶಾಂತಮ್ಮ. ಕಳೆದ 7 ದಿನಗಳೇನು 15 ದಿನ ಸರ್ಕಾರ ಒಂದು ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದು, 15 ದಿನದೊಳಗಡೆ ತಮ್ಮ ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸಬೇಕು, 100% ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಹಾಗಾಗಿ ಈಗ 86 ಸದಸ್ಯರ ಮಾಹಿತಿನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಶಾಂತಮ್ಮ ಅವ್ರಿಗೆ ಜಿಲ್ಲಾಡಳಿತ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದು. ಈಗ 1 ವಾರದಲ್ಲಿ ಅದನ್ನ ಪೂರ್ಣಗೊಳಿಸಿರುವಂತದ್ದು. ಸದ್ಯ ಜಿಲ್ಲಾಧಿಕಾರಿಗಳು ಕೂಡ ಏನು ಶಿಕ್ಷಕಿ ಶಾಂತಮ್ಮ ಅವ್ರಿಗೆ ಅಭಿನಂದನೆ ಮಾಡಿ ರಾಮನಗರ ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರು ಒಂದು ₹1000 ನಗದನ್ನು ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ಸರ್ವೆಗೆ ಹೋದಂತ ಸಂದರ್ಭದಲ್ಲಿ ಒಂದಷ್ಟು ಸರ್ವರ್ ಸಮಸ್ಯೆ ಇತ್ತು, ಜೊತೆಗೆ ಹೋದಂತ ಸಂದರ್ಭದಲ್ಲಿ ಸರಿಯಾಗಿ ಮಾಹಿತಿ ಕೊಡ್ತಿರ್ಲಿಲ್ಲ, ಜೊತೆಗೆ OTPಗಳನ್ನ ಹೇಳಲಿಕ್ಕೆ ಒಂದಷ್ಟು ಮಂದಿ ಹಿಂಜರಿತಿದ್ರು. ಇದ್ರ ನಡುವೆ ಕೂಡ ಏನು ಬೆಳಿಗ್ಗೆ 6 ಗಂಟೆಗೆ ನಾವು ಪ್ರತಿ ಮನೆಗಳಿಗೆ ಹೋಗ್ತಿದ್ವಿ.
ತದನಂತರ ಮಧ್ಯಾಹ್ನ ನಂತರ ಒಂದಷ್ಟು ಮಧ್ಯಾಹ್ನ ರೆಸ್ಟ್ ಮಾಡಿ ತಿರ್ಗಾ ಮತ್ತೆ ಸಂಜೆ ಹೋಗ್ತಿದ್ವಿ. ಯಾಕಂತಂದ್ರೆ ಒಂದಷ್ಟು ಮಂದಿ ಕೆಲ್ಸಕ್ಕೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ಮನೆ ಹತ್ರ ಹೋದ್ರೆ ಯಾರು ಕೂಡ ಸಿಗೋದಿಲ್ಲ. ಹಾಗಾಗಿ ಬೆಳಿಗ್ಗೆ 6 ಗಂಟೆಗೆ ಹೋಗಿ ಕೂಡ ನಾವು ಸರ್ವೆನ ಮಾಡಿದೀವಿ. 7 ದಿನದಲ್ಲಿ ನಾನು ಸಮೀಕ್ಷೆಯನ್ನ ಪೂರ್ಣಗೊಳಿಸಿದೀನಿ ಅಂತೇಳಿ ಈಗ ಶಿಕ್ಷಕಿ ಅಂದ್ರೆ ಸರ್ವೆಗೆ ಹೋದಂತ ಸಂದರ್ಭದಲ್ಲಿ ಆದಂತ ಸಮಸ್ಯೆಗಳು ಜೊತೆಗೆ ಅದನ್ನ ನಿಭಾಯಿಸಿ ಯಾವ ರೀತಿ 100% ಕಂಪ್ಲೀಟ್ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚ್ಕೊಂಡಿರುವಂತದ್ದು. ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.